ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ನಿಗಮ ಮಂಡಳಿ ನೇಮಕಾತಿ ಪಟ್ಟಿ ಬಿಡುಗಡೆಗೆ ದಿನಗಣನೆ ಆರಂಭವಾಗಿದ್ದು, ಸ್ಥಳೀಯ ಶಾಸಕ ಹಂಪನಗೌಡ ಬಾದರ್ಲಿ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗಲಿದೆ ಎನ್ನುವ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಆರಂಭವಾಗಿವೆ. ಗುರುವಾರ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದು, ಯಾವುದೇ ಕ್ಷಣದಲ್ಲಿ ನಿಗಮ ಮಂಡಳಿ ಪಟ್ಟಿ ಪ್ರಕಟವಾಗಬಹುದು ಎನ್ನುವ ಮಾತುಗಳನ್ನಾಡಿದ್ದಾರೆ. ಈ ನಡುವೆ 36 ಶಾಸಕರು, 39 ಜನ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರಿಗೆ ಬೋರ್ಡ್ ಅಧ್ಯಕ್ಷ ಸ್ಥಾನ ಸಿಗಲಿದೆ ಎಂದು ಭರವಸೆ ಮಾತುಗಳನ್ನಾಡಿದ್ದಾರೆ. ಸ್ಥಳೀಯವಾಗಿ ಶಾಸಕ ಹಂಪನಗೌಡ ಬಾದರ್ಲಿ ಅವರು 5 ಬಾರಿ ಶಾಸಕರಾಗಿ ಆಯ್ಕೆಯಾಗುವ ಮೂಲಕ ಹಿರಿಯ ಪ್ರಭಾವಿ ಶಾಸಕರಲ್ಲೊಬ್ಬರಾಗಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಸಚಿವ ಸ್ಥಾನ ನೀಡದೆ ಬಾದರ್ಲಿ ಅವರಿಗೆ ಎಂಎಸ್ಐಎಲ್ ಅಧ್ಯಕ್ಷ ಸ್ಥಾನ ದೊರಕಿಸಿ ಕಾಂಗ್ರೆಸ್ ಹೈಕಮಾಂಡ್ ತೃಪ್ತಿಪಡಿಸಿದ್ದರು. ಈ ಬಾರಿ ಬಹುಮತದ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತದೆ ಎನ್ನುವ ಬಹಳಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿತ್ತು. ನಂತರ ಸಚಿವ ಸಂಪುಟ ಭರ್ತಿಯಾಗಿದ್ದು, ಅಲ್ಲಿ ಹಂಪನಗೌಡರನ್ನು ಕೈಬಿಡಲಾಗಿತ್ತು. ಇದರಿಂದಾಗಿ ಶಾಸಕರ ಬೆಂಬಲಿಗರು ಬಹಿರಂಗವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿದ್ದರು. ಇದೀಗ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಗಳ ಭರ್ತಿಗೆ ಹೈಕಮಾಂಡ್ ಮುಂದಾಗಿದ್ದು, ಬಾದರ್ಲಿ ಅವರಿಗೆ ಮತ್ತೊಮ್ಮೆ ನಿಗಮ ನೀಡಿ ಸಮಾಧಾನ ಮಾಡುವ ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಈಚೆಗೆ ಸಿಂಧನೂರಿಗೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಆಗಮಿಸಿದಾಗಲೂ ಹಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಬಹಿರಂಗವಾಗಿಯೇ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ಮೇಲೆ ಒತ್ತಾಯ ಮಾಡಲಾಗಿತ್ತು. ಆದರೀಗ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡುವ ಬಗ್ಗೆ ಪ್ರಕ್ರಿಯೆಗಳು ಆರಂಭವಾಗಿದ್ದು, ಹಂಪನಗೌಡರಿಗೆ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನ ನೀಡಬಹುದೆನ್ನುವ ಚರ್ಚೆಗಳು ನಡೆದಿವೆ. ಆದರೆ ಹಂಪನಗೌಡ ಬಾದರ್ಲಿ ಹಾಗೂ ಅವರ ಬಳಗ ಇದಕ್ಕೆ ಸಿದ್ದರಾಮ ಒಪ್ಪಿಲ್ಲ ಎನ್ನುವ ಬಗ್ಗೆಯೂ ಚರ್ಚೆ ಆರಂಭವಾಗಿದೆ. ಕೊಟ್ಟರೆ ಮಂತ್ರಿ ಕೊಡಲಿ, ಇಲ್ಲವಾದರೆ ಶಾಸಕರಾಗಿಯೇ ಉಳಿಯುತ್ತೇವೆ ಎನ್ನುವ ಮಾತುಗಳು ಗಟ್ಟಿಯಾಗಿ ಕೇಳಿ ಬರುತ್ತಿವೆ. ಏನೇ ಆಗಲಿ, ಅಂತಿಮವಾಗಿ ಪಟ್ಟಿ ಹೊರಬಿದ್ದ ಮೇಲೆಯೇ ಎಲ್ಲ ಗೊತ್ತಾಗಲಿದೆ. ಈ ನಡುವೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ ಅವರಿಗೂ ನಿಗಮ ಮಂಡಳಿ ದೊರೆಯಲಿದೆ ಎನ್ನುವ ಗುಸುಗುಸು ಚರ್ಚೆಗಳು ಆರಂಭವಾಗಿವೆ. 39 ಜನ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರಿಗೆ ಬೋರ್ಡ್ ಅಧ್ಯಕ್ಷ ಸ್ಥಾನ ಸಿಗಲಿದೆ ಎನ್ನುವ ಕೆಪಿಸಿಸಿ ಅಧ್ಯಕ್ಷರ ಹೇಳಿಕೆ ಸಹ ರೆಕ್ಕೆ ಪುಕ್ಕಗಳನ್ನು ಕಟ್ಟಿಕೊಟ್ಟಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಬಯಸಿ ಬಸನಗೌಡ ಬಾದರ್ಲಿ ಅವರು ಹೈಕಮಾಂಡ್ ಮೇಲೆ ಭಾರಿ ಒತ್ತಡ ಹಾಕಿದ್ದರು. ಆದರೆ ಕೊನೆ ಗಳಿಗೆಯಲ್ಲಿ ಹಂಪನಗೌಡ ಬಾದರ್ಲಿ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿತ್ತು. ನಂತರ ಹೈಕಮಾಂಡ್ ಶೆಡ್ಡು ಹೊಡೆದು ಸ್ವತಃ ಬಾದರ್ಲಿ ಬಸನಗೌಡ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದರು. ಈ ಎಲ್ಲಾ ಬೆಳವಣಿಗೆಯನ್ನು ಗಮನ ಹರಿಸಿದ ಕಾಂಗ್ರೆಸ್ ಪಕ್ಷದ ರಾಜ್ಯ ಉಸ್ತುವಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಯುವ ಕಾಂಗ್ರೆಸ್ ಅಧ್ಯಕ್ಷ ಮಹಮ್ಮದ್ ನಲ್ಪಾಡ್ ಅವರು ಹೆಲಿಕಾಪ್ಟರ್ ಮೂಲಕ ಸಿಂಧನೂರಿಗೆ ಆಗಮಿಸಿ ನೇರವಾಗಿ ಬಸನಗೌಡ ಬಾದರ್ಲಿ ಕಚೇರಿಗೆ ತೆರಳಿ ಮಾತುಕತೆ ನಡೆಸಿ ನಂತರ ನಡೆದ ಬಹಿರಂಗ ಸಭೆಯಲ್ಲಿ ಬಸನಗೌಡ ಬಾದರ್ಲಿ ಅವರಿಗೆ ಎಂಪಿ ಟಿಕೆಟ್, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಹಾಗೂ ನಗರಸಭೆ, ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಟಿಕೆಟ್ನಲ್ಲಿ 50% ಬಾದರ್ಲಿ ಅವರಿಗೆ ನೀಡುವ ಭರವಸೆಯನ್ನು ನೀಡಿದ ಮೇಲೆ ಒಲ್ಲದ ಮನಸ್ಸಿನಿಂದ ಬಸನಗೌಡ ಬಾದರ್ಲಿ ಒಪ್ಪಿಕೊಂಡಿದ್ದರು. ನಂತರ ನಾಮಪತ್ರವನ್ನು ಹಿಂಪಡೆದು ಕಾಂಗ್ರೆಸ್ ನಾಯಕರಿಗೆ ಗೌರವ ನೀಡಿದ್ದರು. ಇದೀಗ ಬಸನಗೌಡ ಬಾದರ್ಲಿ ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಲಾಗುತ್ತದೆ ಎನ್ನುವ ಮಾತುಗಳು ಸಹ ಕೇಳಿ ಬರುತ್ತಿವೆ. ಲೋಕಸಭಾ ಟಿಕೆಟ್ ಕೋರಿ ಬಸನಗೌಡ ಬಾದರ್ಲಿ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಬಸನಗೌಡ ಬಾದರ್ಲಿ ಅವರು ಮೊದಲು ನಿಗಮ ಮಂಡಳಿ ಪಡೆದು ಅಧಿಕಾರ ಅನುಭವಿಸಲಿ ಎನ್ನುವ ಆಶಯ ಡಿಸಿಎಂಗೆ ಇದೆ ಎನ್ನಲಾಗಿದೆ. ರಾಜ್ಯ ಸರ್ಕಾರವು 7ನೇ ವೇತನ ಆಯೋಗದಿಂದ ಶೀಘ್ರವೇ ವರದಿ ಪಡೆದು ಪ್ರಸಕ್ತ ವರ್ಷದ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಯಿತು. ನಗರದ ಸರ್ಕಾರಿ ನೌಕರರ ಭವನದಲ್ಲಿ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಮಹಾತ್ಮ ಗಾಂಧಿ ವೃತ್ತ, ಕಿತ್ತೂರು ಚೆನ್ನಮ್ಮ ವೃತ್ತದ ಮೂಲಕ ಶಾಸಕರ ನಿವಾಸದವರೆಗೆ ನಡೆಯಿತು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಎನ್ನುವ ಮನವಿ ಪತ್ರವನ್ನು ಶಾಸಕರಿಗೆ ಸಲ್ಲಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಮಾತನಾಡಿ, 7ನೇ ವೇತನ ಆಯೋಗದ ವರದಿ ಪಡೆದು ಸರ್ಕಾರ ಈಗಾಗಲೇ ನೀಡಿರುವ 17% ಮಧ್ಯಂತರ ಪರಿಹಾರ ಭತ್ಯೆ ಸೇರಿದಂತೆ ಪೂರ್ಣ ಪ್ರಮಾಣದಲ್ಲಿ ವೇತನ ಭತ್ಯೆಗಳನ್ನು ಪರಿಷ್ಕರಿಸಿ ಆದೇಶ ಹೊರಡಿಸಬೇಕು. ಹೊಸ ಪಿಂಚಣಿ ಯೋಜನೆ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸಬೇಕು. ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ
ಯೋಜನೆ ಅನುಷ್ಠಾನಗೊಳಿಸಿ ನಗದು ರಹಿತ ಚಿಕಿತ್ಸೆ ನೀಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಸಿಂಧನೂರು ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಸಮುದಾಯ ಭವನ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹಾಗೂ ಶಾಸಕರ ಅನುದಾನದಲ್ಲಿ ಅನುದಾನ ಮಂಜೂರು ಮಾಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಪರಿಷತ್ ಸದಸ್ಯ ಶಶಿಧರ್ ಹಳ್ಳಿ, ತಾಲೂಕಾ ಖಜಾಂಚಿ ದೊಡ್ಡಲಿಂಗಪ್ಪ, ಶಿವಕುಮಾರ್, ವೀರನಗೌಡ, ಶಾಮೀದ್, ಆನಂದ್ ಮೋಹನ್, ಸೈಯದ್ ಫಸೀಲಾ, ರವಿಕುಮಾರ್ ಸಾಸಲಮರಿ, ಡಾಕ್ಟರ್ ಹುಸೇನಪ್ಪ ಅಮರಾಪುರ್, ಕಿರಣ್ ಕುಮಾರ್, ಪವನ್ ಕುಮಾರ್, ರಾಮು ನಾಯಕ್ ಸೇರಿದಂತೆ ವಿವಿಧ ಸರ್ಕಾರಿ ಇಲಾಖೆಗಳ ನೌಕರರು ಭಾಗವಹಿಸಿದ್ದರು. ಮೊಬೈಲ್ ಅಲ್ಲ ಫೋನ್ ನಿಮಿಷ ಪ್ರಮುಖ ಬೇಡಿಕೆಗಳಾಗಿರ್ತಕ್ಕಂಥ 7ನೇ ವೇತನ ಜಾರಿಗೊಳಿಸುವ ನಿಟ್ಟಿನಲ್ಲಿ ಈಗಾಗಲೇ ಆಯೋಗವು ವರದಿಯನ್ನು ಸಿದ್ಧಪಡಿಸಿದೆ. ಆ ವರದಿಯನ್ನು ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ತರಿಸ್ಕೊಂಡು ಆದಷ್ಟು ಶೀಘ್ರವಾಗಿ ಈ ಬಜೆಟ್ ಮಂಡನೆ ಆಗುವ ಪೂರ್ವದಲ್ಲಿ ಆ ಒಂದು 7ನೇ ವೇತನ ಆಯೋಗದಿಂದ ವರದಿಯನ್ನು ಪಡೆದುಕೊಂಡು ಆ ಅನುಷ್ಠಾನಗೊಳಿಸುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಒತ್ತಾಯ ಮತ್ತು NPS ಅನ್ನು ಹೋಗಲಾಡಿಸಿ OPS ಅನ್ನು ಈ ಹಿಂದೆ ಏನು ಹಳೆ ಪಿಂಚಣಿ ಇತ್ತು ಆ ಪಿಂಚಣಿಯನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು. ಮತ್ತೊಂದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್, ಸರ್ಕಾರಿ ನೌಕರರಿಗೆ ಉಚಿತ ಆರೋಗ್ಯ ಸೇವೆ ಸಲ್ಲಿಸಬೇಕು ಅನ್ನುವಂಥದ್ದು ಒಂದು 3 ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂಥ ಒತ್ತಾಯವನ್ನು ರಾಜ್ಯ ಸರ್ಕಾರಕ್ಕೆ ನಿನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿ ರಾಜ್ಯಾಧ್ಯಕ್ಷರು ಹೋಗಿ ನಿಯೋಗ ಭೇಟಿಯಾಗಿದೆ. ರಾಜ್ಯಾಧ್ಯಕ್ಷರು ಭೇಟಿಯಾದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈ ಹಿಂದೆ ಕೂಡ 6ನೇ ವೇತನ ಜಾರಿಗೊಳಿಸುವಾಗ 30% ಫಿಟ್ಮೆಂಟನ್ನು ಕೊಟ್ಟು ಸರ್ಕಾರಿ ನೌಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ಮುಖ್ಯಮಂತ್ರಿಗಳು ಈಗ ಮತ್ತೆ ತಾನೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಬೇಡಿಕೆ ಈಡೇರ್ತದೆ ಅನ್ನುವಂಥ ವಿಶ್ವಾಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ತಮಗೆ ಯಾವುದೇ ಕಾರಣಕ್ಕೂ ಹೋರಾಟಕ್ಕೆ ಮತ್ತು ಬೀದಿಗೆ ಬಂದು ಹೋರಾಟ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲ್ಲ ಅನ್ನುವಂಥ ಮಾತನ್ನು ಭರವಸೆಯನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ತಾಲೂಕು ಘಟಕಗಳಲ್ಲಿ ಶಾಸಕರಿಗೆ ಮತ್ತು ರಾಜ್ಯ ಪರಿಷತ್ ಸದಸ್ಯರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ ಮತ್ತು ಸಂಸದರಿಗೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಚಿವರುಗಳಿಗೆ ಮನವಿ ಪತ್ರವನ್ನು ನೀಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ಸರ್ ಇಲ್ಲಿ ಸರ್ ಇಲ್ಲಿ ನೋಡಿ ಒಂದು ನಿವೇಶನವನ್ನು ನಗರಸಭೆಯಿಂದ ಪಡ್ಕೊಂಡಿದ್ದೀವಿ. ನಮ್ಮ 15,000 ಸಾವಿರ ಹೋರಾಟದ ಒಂದು ಫಲವಾಗಿ ಮತ್ತು ಈ ಹಿಂದೆ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಸಾಹೇಬರ ಒಂದು ಇಚ್ಛಾಶಕ್ತಿಯಿಂದ ನಗರಸಭೆಯಲ್ಲಿ ಜಾಫರ್ ಸಾಹೇಬರು ಇದ್ದರು ಸರ್ ಅಧ್ಯಕ್ಷರು. ಆ ಸಂದರ್ಭದಲ್ಲಿ ನಿವೇಶನವನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಆ ನಿವೇಶನ ಇವತ್ತು ನಮ್ಮ ಸಂಘದ ಹೆಸರಿನಲ್ಲಿದೆ. ಅದಕ್ಕೂ ಕೂಡ ಅನುದಾನ ಬೇಕಾಗಿದೆ. ಅನುದಾನಕ್ಕಾಗಿ ನಾವು ಈಗಾಗಲೇ ಕೂಡ ಶಾಸಕರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಜೊತೆಗೆ ಸರ್ಕಾರದಿಂದ 25 ಲಕ್ಷ ರೂಪಾಯಿ ಕಾಯ್ದಿರಿಸಿದ್ದಾರೆ ಪ್ರತಿ ತಾಲೂಕಿಗೆ. ಅದರಂತೆ 1 ಕೋಟಿ ರೂಪಾಯಿ ಈಗಾಗಲೇ ಸರ್ಕಾರದಲ್ಲಿ ಸರ್ಕಾರಿ ನೌಕರ ಸಂಘಕ್ಕೆ ತಾಲೂಕು ಘಟಕಕ್ಕೆ ಅದು ಕಾಯ್ದಿರಿಸಿದೆ. ಆ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡಿಸಬೇಕು. ಜೊತೆಗೆ ನಾವು ಒಂದು ದಿನದ ವೇತನವನ್ನು ನೀಡಲಿಕ್ಕೆ ಎಲ್ಲ ಸರ್ಕಾರಿ ನೌಕರರು, ಉಳಿದ ಸಂಘಗಳ ಅಧ್ಯಕ್ಷರುಗಳು ನಾವು ಕಾರ್ಯಕಾರಿ ಸಮಿತಿ ಸಭೆ ಕರೆದು ಆ ಸಭೆಯಲ್ಲಿ ತೀರ್ಮಾನ ಕೈಗೊಂಡು 1 ದಿನ ವೇತನ ನೀಡಲಿಕ್ಕೆ ನಾವು ಈಗಾಗಲೇ ಪ್ರಸ್ತಾವನೆ ಕೂಡ ಆರ್ಥಿಕ ಇಲಾಖೆ ಸಲ್ಲಿಸಿ ಸರ್ ಅದನ್ನು ಕೂಡ ತಾವು ಶಿಫಾರಸು ಮಾಡಿ ಆ ಒಂದು ದಿನದ ವೇತನ ಏನಿಲ್ಲ ಅಂದರೂ ಕೂಡ ಒಂದು 30-35 ಲಕ್ಷ ರೂಪಾಯಿ ಶೇಖರಣೆ ಆಗ್ತದೆ. ಒಂದು 25 ಲಕ್ಷ ರೂಪಾಯಿ ಸರ್ಕಾರದಿಂದ ಬಂತು. ಆಮೇಲೆ ತಾವು ತಮ್ಮ ಅನುದಾನದಲ್ಲಿ ಮತ್ತು ಸಂಸದರ ಅನುದಾನದಲ್ಲಿ ಮತ್ತು ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಎಲ್ಲ ಕ್ರೋಢೀಕರಣ ಮಾಡಿದ್ರೆ 1.5 ಕೋಟಿ ರೂಪಾಯಿ ಒಂದು ಎಸ್ಟಿಮೇಟ್ ಕೂಡ ತಯಾರಾಗಿದೆ ಸರ್. ದಯವಿಟ್ಟು ಅದನ್ನು ಕೂಡ ತಾವು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನು ಕೂಡ ತಮ್ಮ ಗಮನಕ್ಕೆ
4 ಬೇಡಿಕೆಗಳನ್ನು ಇಟ್ಟುಕೊಂಡು ಮನವಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 7ನೇ ವೇತನ ಆಯೋಗದ ಬಗ್ಗೆ, 2ನೇದು ಪಿಂಚಣಿ ಬಗ್ಗೆ, 3ನೇದು ಆರೋಗ್ಯ ಸಂಜೀವನಿ ಬಗ್ಗೆ, 4ನೇದು ಸ್ಥಳೀಯವಾಗಿ ನೌಕರರ ಭವನ ನಿರ್ಮಾಣ ಮಾಡುವ ವಿಚಾರದಲ್ಲಿ ಮನವಿಯನ್ನು ಕೊಟ್ಟಿದ್ದಾರೆ. 4 ವಿಚಾರಗಳು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಾಗಿರೋದ್ರಿಂದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನನ್ನಿಂದ ಏನು ಸಹಾಯ ಸಹಕಾರ ಈ ನೌಕರ ಸಂಘಕ್ಕೆ ಸಿಗಬೇಕಾಗಿದೆ ಆ ಸಹಾಯ ಸಹಕಾರ ಕೊಟ್ಟು ಮಾಡತಕ್ಕಂಥ ಪ್ರಯತ್ನದಲ್ಲಿ ಭಾಗಿಗಳಾಗ್ತೀವಿ. ಮತ್ತು ಅನುದಾನ ಕೇಳೋ ಗ್ರ್ಯಾಂಟ್ಸು ಮೊದಲು ಅನುದಾನ ಬಿಡುಗಡೆ ಮಾಡಿಸಿ ಆಮೇಲೆ ನಮ್ಮ ಗ್ರ್ಯಾಂಟ್ಸು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ನಿಗಮ ಮಂಡಳಿ ನೇಮಕಾತಿ ಪಟ್ಟಿ ಈಗಾಗಲೇ ತಯಾರಾಗಿದ್ದು ಯಾವುದೇ ಕ್ಷಣದಲ್ಲಿ ನಿಗಮ ಮಂಡಳಿ ಪಟ್ಟಿ ಪ್ರಕಟವಾಗಬಹುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದರು. ನಿಗಮ ಮಂಡಳಿಗೆ ಆಯ್ಕೆ ಕುರಿತು ಎಲ್ಲವೂ ಅಂತಿಮವಾಗಿದೆ. ಯಾವುದೇ ಕ್ಷಣದಲ್ಲಿ ನಿಗಮ ಮಂಡಳಿ ನೇಮಕಾತಿ ಪಟ್ಟಿ ಬಿಡುಗಡೆ ಆಗಬಹುದು. 36 ಶಾಸಕರು, 39 ಕಾರ್ಯಕರ್ತರ ಹೆಸರನ್ನು ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಗೆ ಸಚಿವರ ನಿರಾಕರಣೆ ವಿಚಾರವಾಗಿ ಪ್ರತಿಕ್ರಿಯಿಸಿ, ಪಕ್ಷದ ಹೈಕಮಾಂಡ್ ಹೇಳುವುದನ್ನು ನಾನು ಕೇಳಬೇಕು, ಸಚಿವರು ಕೇಳಬೇಕಾಗುತ್ತದೆ. ಪಕ್ಷ ಹೇಳಿದಂತೆ ಎಲ್ಲರೂ ಕೇಳಬೇಕು ಎಂದು ಪರೋಕ್ಷವಾಗಿ ಸಚಿವರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾಗುತ್ತದೆ ಎಂದು ತಿಳಿಸಿದರು. ನಾಳೆ ಕಾಂಗ್ರೆಸ್ ಭಾರತ್ ಜೋಡೋ ಭವನದಲ್ಲಿ ಮೀಟಿಂಗ್ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ರಾಜ್ಯಕ್ಕೆ ಬರ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಇರಬೇಕಾಗುತ್ತದೆ. ಲೋಕಸಭಾ ಚುನಾವಣೆ ಬಗ್ಗೆ ಮೊದಲ ಮೀಟಿಂಗ್ ಇದು. ಈಗಾಗಲೇ ವೀಕ್ಷಕರು ಲಿಸ್ಟ್ ಕೊಟ್ಟಿದ್ದಾರೆ. ಇದರ ಬಗ್ಗೆ ಚರ್ಚೆ ಮಾಡುತ್ತೇವೆ ಎಂದರು. ವಿದ್ಯುತ್ ತಂತಿ ತಗುಲಿ ಸಾವನ್ನಪ್ಪಿದ್ದ ತಾಲೂಕಿನ ಬಸ್ಸಾಪುರ್ ಈಜೆ ಗ್ರಾಮದ ಶಿವರಾಜ್ ಸ್ವಾಮಿ ಅವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ಶಾಸಕ ಹಂಪನಗೌಡ ಬಾದರ್ಲಿ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಶಿವನಗೌಡ ಎಲೆಕೂಡ್ಲಿಗಿ, ವೀರೇಶ್ ಪೂಲಬಾವಿ, ಆದನಗೌಡ ಪೂಲಬಾವಿ, ರವಿಕುಮಾರ್ ಬೂತಲ್ದಿನ್ನಿ ಮತ್ತು ಜೆಸ್ಕಾಂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೇರಿದಂತೆ ಇತರರಿದ್ದರು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಲು ಈ ಭಾಗದ ಜನಪ್ರತಿನಿಧಿಗಳ ನಿರಾಸಕ್ತಿಯೇ ಕಾರಣ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಎಚ್ ಶಿವರಾಮೇಗೌಡ ಆರೋಪಿಸಿದರು. ನಗರದ ಕರ್ನಾಟಕ ರಕ್ಷಣಾ ವೇದಿಕೆಯ ಎಚ್ ಶಿವರಾಮೇಗೌಡ ತಾಲೂಕಾ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಕರವೇ ಕಾರ್ಯಕರ್ತರ ಸಭೆ ನಡೆಸಿ ಮಾತನಾಡಿದರು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಜನಪ್ರತಿನಿಧಿಗಳು ತೋರುತ್ತಿರುವ ನಿರಾಸಕ್ತಿಗೆ ಬೇಸರ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಘಟಕದ ಅಧ್ಯಕ್ಷ ಜಿ ಸುರೇಶ್ ಗೊಬರಕಲ್, ನಗರ ಘಟಕದ ಅಧ್ಯಕ್ಷ ದೌಲ್ಸಾಬ್ ದೊಡ್ಡಮನಿ, ಉಪಾಧ್ಯಕ್ಷ ಹನುಮೇಶ್ ತಿಪ್ಪನಟ್ಟಿ, ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಕುನ್ನಟಗಿ, ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಹೊಸಮನಿ, ಪದಾಧಿಕಾರಿಗಳಾದ ಹನುಮೇಶ್ ಗೀತಾ ಕ್ಯಾಂಪ್, ಪ್ರದೀಪ್, ವಿಘ್ನೇಶ್ ಸಾಲ್ಗುಂದ ಸೇರಿದಂತೆ ಹಲವರಿದ್ದರು. ಸಂಘಟನೆ ಅಂದ್ರೆ ಏನು, ಸಂಘಟನೆ ಯಾಕೆ ಬೇಕು, ಇದರ ಸಿದ್ಧಾಂತಗಳೇನು, ಸಂಘಟನೆ ನಿಲುವುಗಳೇನು ಅಂತಕ್ಕಂಥದ್ದು ಪ್ರತಿಯೊಬ್ಬರು ತಿಳ್ಕೋಬೇಕಾಗುತ್ತೆ. ಸಂಘಟನೆ ಒಳಗಡೆ ಜಾತಿ ಧರ್ಮಗಳ ಲವಲೇಶು ಸುಳಿಬಾರ್ದು. ನಮಗೆ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ ಅನ್ನೋ ಸಿದ್ಧಾಂತವನ್ನು ಪ್ರಬಲವಾಗಿ ಇಟ್ಕೋಬೇಕು. ನಾವು ದೇವರು ಕನ್ನಡವೇ ಅಂತಕ್ಕಂಥದ್ದು ನಾವು ಇಟ್ಕೋಬೇಕು. ಆ ಜಾತಿ, ಆ ಧರ್ಮ, ಈ ಕೋಮು, ಆ ಕೋಮು ಅಂತಕ್ಕಂಥ ವಿಷಯಗಳು ಸಂಘಟನೆಗಳಿಗೆ ಸುಳಿಬಾರ್ದು. ನಮ್ಮ ನಿಲುವು ಕರ್ನಾಟಕದ ಅಸ್ಮಿತೆಗೆ ಧಕ್ಕೆ ಆದಾಗ ನಾವೆಲ್ಲ ಸೇರಿ ಒಗ್ಗೂಡಿ ಕರ್ನಾಟಕ ಆಗಿರೋ ಅನ್ಯಾಯವನ್ನು ನಾವು ನ್ಯಾಯವನ್ನು ಪಡೆಯೋದಕ್ಕೆ ದಿಟ್ಟದಲ್ಲಿ ಹೋರಾಟ ಮಾಡುವಂಥ ದೊಡ್ಡ ಸಂಘಟನೆಯಾಗಿ ಬೆಳೆಸಬೇಕು ಅಂತಕ್ಕಂಥದ್ದು 2ನೇದು. 3ನೇದು ಅಸಹಾಯಕರಿಗೆ, ನೊಂದವರಿಗೆ ಒಂದು ಧ್ವನಿಯಾಗಿ ಯಾವುದೂ ಇರೋದಿಲ್ಲ. ಒಬ್ಬ ವ್ಯಕ್ತಿಯಾಗಿ ಹೋಗಿ ಎಲ್ಲರೂ ನ್ಯಾಯ ಕೇಳಬೇಕು ಅನ್ನೋದು ಯಾವುದೇ ರೀತಿ ಗೌರವ ಇರೋದಿಲ್ಲ. ಆದರೆ ಒಂದು ಸಂಘಟನೆಯ ಕಾರ್ಯಕರ್ತರಾಗಿ, ಸಂಘಟನೆಯ ಪದಾಧಿಕಾರಿಯಾಗಿ, ಸಂಘಟನೆಯ ನಾಯಕರಾಗಿ ಯಾವುದಾದ್ರೂ ಸಾಮಾಜಿಕ ಅನ್ಯಾಯಗಳಾದರೆ, ಸಮಾಜದಲ್ಲಿ ಸಾಕಷ್ಟು ಅನ್ಯಾಯಗಳಿರುತ್ತೆ. ಅಂದರೆ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಇರ್ಬೋದು, ಯಾರೋ ಒಬ್ಬರಿಗೆ ಅನ್ಯಾಯ ಆಗಿರ್ಬೋದು, ಇಲ್ಲ ಯಾವುದೋ ಸರ್ಕಾರಿ ಇಲಾಖೆಗಳಲ್ಲಿ ಸಿಗಬೇಕಾದಂಥ ನ್ಯಾಯ ದೊರಕದೇ ಇರ್ಬೋದು. ಅದನ್ನ ಒಬ್ಬ ವ್ಯಕ್ತಿಯಾಗಿ ಕೇಳಕ್ ಹೋದಾಗ ಅವ್ನಿಗೆ ಯಾವುದೇ ಗೌರವ ಸಿಗೋದಿಲ್ಲ. ಒಂದು ಸಂಘಟನೆಯ ಶಕ್ತಿ ಅವ್ರ ಹಿಂದೆ ಇದೆ ಅಂದಾಗ ಆ ನ್ಯಾಯವನ್ನು ಕೊಡುವಂತಲ್ಲೇ ಅಧಿಕಾರಿಗಳು ಸ್ವಲ್ಪ ಹೆದರ್ತಾರೆ. ನಾವೇನು ಅನ್ಯಾಯ ಮಾಡಿ ಅಂತ ಏನು ಕೇಳಕ್ ಬರಲ್ಲ, ನಮ್ಗಾಗಿರೋ ಅನ್ಯಾಯವನ್ನು ಸರಿ ಮಾಡಿ ಅಂತ ಕೇಳ್ಕೋಬಹುದು. ಇಂಥ ವಿಷಯದಲ್ಲಿ ಸಂಘಟನೆ ದೊಡ್ಡ ಅಸ್ತ್ರವಾಗಿರುತ್ತೆ. ಆ ನಿಟ್ಟಿನಲ್ಲಿ ಸಂಘಟನೆ ನೀವು ಬಲಿಷ್ಠರಾಗಿ
ಕಟ್ಟಬಹುದು. ಆ ಕಾರಣಕ್ಕೆ ಆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಿಸೋದಾಗಿರ್ಬೋದು, ವೃದ್ಧರಿಗೆ ವೃದ್ಧಾಪ್ಯ ವೇತನ ಕೊಡಿಸೋದಾಗಿರ್ಬೋದು, ಇಲ್ಲ ಸಾಮಾಜಿಕ ಕಳಕಳಿಯ ಅನೇಕ ಕೆಲಸಗಳಾಗಿರ್ಬೋದು, ಇಂಥದ್ದೆಲ್ಲ ಸಂಘಟನೆ ಅಡಿಯಲ್ಲಿ ಮಾಡಬಹುದು. ಅದರಿಂದ ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಮುಷ್ಟಿ ಹಿಡಿದ್ರೆ ಸಂಘಟನೆಯಲ್ಲಿ ಬಲ ಆಗ್ತಿರ್ತಕ್ಕಂಥ ಸಿದ್ಧಾಂತ ಯಾವಾಗ ಇದ್ರ ಜೊತೆಗೆ ಸಂಘಟನೆಯ ಮಹತ್ವ ಏನು ಅಂತ ಕೇಳಿದ್ರೆ, ನಾನು ಸಂಘಟನೆಗೆ ಏನು ಕೊಟ್ಟೆ ಅಂತ ಪ್ರಶ್ನೆ ಮಾಡಬಹುದು. ಸಂಘಟನೆಗೆ ಸಂಘಟನೆ ನನ್ಗೇನು ಕೊಡ್ತು ನೋಡ್ಬೋದು. ನಾನು ಸಂಘಟನೆಗೆ ಏನು ಕೊಟ್ಟೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಸಂಘಟನೆ ಮಹತ್ವ ನಿಮಗೆ ತಿಳಿಯುತ್ತೆ. ಹೇಗೆ ಸಂಘಟನೆ ಮುಂದೆ ಸಂಘಟನೆ ನನಗೇನು ಲಾಭ ಅಂದ್ರೆ ಅವ್ರಿಗೇನು ಸಿಗೋದಿಲ್ಲ. ನಾನು ಸಂಘಟನೆಗೆ ಎಷ್ಟು ಅರ್ಪಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಸಂಘಟನೆ ಅವ್ರಿಗೆ ಎಷ್ಟು ಆ ಶಕ್ತಿಯುತವಾದ ಕೆಲಸಗಳು ಕೊಡುತ್ತೆ ಅನ್ನೋದಕ್ಕೆ ನಮ್ಮ ಸಂಘಟನೆ ಅನೇಕ ಉದಾಹರಣೆಗಳು ನೋಡಿರ್ಬೋದು. ನಾವು ಈ ಭಾಗದಲ್ಲೂ ಸಹ ಮಹದಾಯಿ ಹೋರಾಟಗಳ ಬಂದಿರತಕ್ಕಂಥದ್ದು, ಬೆಳಗಾವಿ ಮತ್ತು ಅನೇಕ ಜನಪರ ಹೋರಾಟಗಳಿಗೆ ಈ ಭಾಗದಲ್ಲಿ ಭಾಗವಹಿಸಿದ್ದೀವಿ. ಆ ನಿಟ್ಟಿನಲ್ಲಿ ನೀವೆಲ್ಲ ನನಗೆ ಕೆಲವು ಕಾರ್ಯಕರ್ತರು ಹೊಸಬರು, ಕೆಲವರು ಹಳಬರು ಇದ್ದಾರೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ನಾನು ಪ್ರತಿ ವರ್ಷ ಹಟ್ಟಿಗೆಲ್ಲ ಬಂದು ಪ್ರತಿ ಕಾರ್ಯಕ್ರಮಕ್ಕೂ ಬಂದೋಗ್ತಾಗ್ತೀನಿ. ಆದ್ದರಿಂದ ನೀವು ಸಿಂಧನೂರು ತಾಲೂಕಿನಲ್ಲಿ ಒಂದು ಅರ್ಥಪೂರ್ಣವಾದ ಸಂಘಟನೆ, ಜನ ಮೆಚ್ಚುವಂಥ ಸಂಘಟನೆ, ಜನರ ಪಾಲಿಗೆ ಅನ್ಯಾಯ ಅಂದರೆ ಖಂಡಿತ ಅವರು ಯಾರೋ ರಾಜಕಾರಣಿಗಳ ಮನೆಗೆ ಹೋಗಲ್ಲ. ಜನಗಳಿಗೆ ತೊಂದರೆ ಅಲ್ಲ ಯಾವ್ದು ಗೆಲ್ಲಿಸಿದ MLA ಇನ್ನೊಬ್ಬರ ಮನೆ ಮಾತ್ರ ಹೋಗಿ ಕೇಳಲ್ಲ. ನಮ್ಗೆ ಈಗ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿದ ಬರೋದವ್ರು ಇದೇ ಕಚೇರಿಗೆ ಇದೇ ಮೆಟ್ಟಕ್ಕೆ ಇಲ್ಲಿ ಬರ್ತಾರೆ. ಇಲ್ಲಿ ಬರುವಂತ ಒಂದು ಶಿಸ್ತಿನ ಕೆಲಸವನ್ನು ಸಂಘಟನೆ ಮಾಡಬೇಕು ಅಂತ. ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಹಣ ಫಲಾನುಭವಿಗಳ ಖಾತೆಗೆ ಜಮಾವಣೆಯಾಗದ ಹಿನ್ನೆಲೆಯಲ್ಲಿ ಜನರು ಮುಗಿಬಿದ್ದು ಹಣ ಜಮಾವಣೆ ಮಾಡಲು ಆಗ್ರಹಿಸಿದರು. ತಹಸೀಲ್ದಾರ್ ಕಾರ್ಯಾಲಯ, ಲಿಂಗಸಗೂರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಲಿಂಗಸಗೂರು ವತಿಯಿಂದ ಅನ್ನಭಾಗ್ಯ ಡಿಬಿಟಿ ಹಣ ಪಡಿತರ ಚೀಟಿ ಯಜಮಾನ ಖಾತೆಗೆ ಜಮಾ ಆಗದ ಹಿನ್ನೆಲೆಯಲ್ಲಿ ಸರಿಪಡಿಸಲು ಪಟ್ಟಣದ ಪುರಸಭೆ ರಂಗಮಂದಿರದಲ್ಲಿ ಗುರುವಾರ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಪಡಿತರ ಚೀಟಿಯು ಮಾಲೀಕರು ಮಾಹಿತಿ ಪಡೆದುಕೊಳ್ಳಲು ಮುಗಿಬಿದ್ದಿರುವುದು ಕಂಡುಬಂತು. ಇಲಾಖೆ ವತಿಯಿಂದ ಮುದ್ಗಲ್ ಪಟ್ಟಣದಲ್ಲಿ ಆಟೋದಲ್ಲಿ ಧ್ವನಿವರ್ಧಕದ ಮೂಲಕ ಅನ್ನಭಾಗ್ಯ ಶಿಬಿರದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಗುರುವಾರ ಬೆಳಗ್ಗೆಯಿಂದ ಪಟ್ಟಣದ ರಂಗಮಂದಿರದಲ್ಲಿ ಪಡಿತರ ಚೀಟಿಯ ಮಾಲೀಕರು ಶಿಬಿರದಲ್ಲಿ ಭಾಗವಹಿಸಿರುವುದು ಕಂಡುಬಂದಿತ್ತು. ಈ ಸಂದರ್ಭದಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ವ್ಯವಹಾರಗಳ ಇಲಾಖೆ ಲಿಂಗಸಗೂರು ಅಧಿಕಾರಿಗಳಾದ ರಾಮಕೃಷ್ಣ ನಾಯಕ್, ಅಬ್ದುಲ್ ರವೂಫ್ ಇದ್ದರು. ಅನ್ನಭಾಗ್ಯ ಡಿಬಿಟಿ ಹಣ ಪಡಿತರ ಚೀಟಿ ಯಜಮಾನಿಗೆ ಜಮಾಯಾಗದ ಹಿನ್ನೆಲೆಯಲ್ಲಿ ಸರಿಪಡಿಸಲು ಪಟ್ಟಣದ ರಂಗಮಂದಿರದಲ್ಲಿ ಶಿಬಿರದ ಮಾಹಿತಿ ಮುದ್ಗಲ್ ಹೋಬಳಿಯ ಸುಮಾರು 50 ಹಳ್ಳಿ ಜನರಿಗೆ ಮಾಹಿತಿ ಇಲ್ಲದೆ ಇರುವುದು ಇಲಾಖೆ ಅಧಿಕಾರಿಗಳ ಮೇಲೆ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. ಮುದ್ಗಲ್ ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಟ್ಟಣದಲ್ಲಿರುವ ಬಸ್ ನಿಲ್ದಾಣವನ್ನು ಹೈಟೆಕ್ ಪರಿವರ್ತಿಸಬೇಕು ಹಾಗೂ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ಬಸ್ ಡಿಪೋ ಮಂಜೂರಾತಿ ಮಾಡಿಸಬೇಕು ಎಂದು ಕೆಎಸ್ಆರ್ಟಿಸಿ ಸಂಘಟನೆ ಪದಾಧಿಕಾರಿಗಳಿಂದ ಒತ್ತಾಯ ಕೇಳಿಬಂದಿದೆ. ಸ್ಥಳೀಯ ಯುವಕರು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ವಿಶೇಷ ಕಾರ್ಯದರ್ಶಿ ಚಂದ್ರಶೇಖರ್ ಎಂ ಗಂಗಣ್ಣರಿಗೆ ಮನವಿ ಸಲ್ಲಿಸಿದರು. ರಾಮಲಿಂಗಾರೆಡ್ಡಿ ಅವರಿಗೆ ಬರೆದ ಮನವಿಯನ್ನು ಇಲಾಖೆಯ ವಿಶೇಷ ಕಾರ್ಯದರ್ಶಿ ಚಂದ್ರಶೇಖರ್ ಎಂ ಗಂಗಣ್ಣ ಅವರಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೆಕೆಆರ್ಟಿಸಿ ಸಂಘಟನೆ ಅಧ್ಯಕ್ಷ ಕರೀಂ ಸಾಬ್ ದಫೇದಾರ್, ಚಾಲಕ ನ್ಯಾಮತ್ ಖಾನ್, ಜಿಲಾನಿ ಪಾಷಾ, ಜಾವಿದ್ ಕಿಲ್ಲಾ, ಮಂಜು ಬನ್ನಿಗೊಳ್ಳರ, ಹುಸೇನ್ ಸಾಬ್, ಜಗತ್ ಸಿಂಗ್ ಗಂಗನಗೌಡ, ಅಮರೇಗೌಡ, ಮಂಜೂರ್, ಶರೀದ್, ಯಾಸೀನ್, ಸಲೀಂ ಪಾಷಾ, ಸೈಯದ್ ಮೆಹಬೂಬ್ ಖಾದ್ರಿ ಸೇರಿದಂತೆ ಮುಂತಾದವರಿದ್ದರು.
ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.